ಥ್ಯಾಂಕ್ ಯು ಬಂಧುಗಳೇ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮೆಲ್ಲ ಶಾಸಕರು ಕೂಡ ಕಳೆದ 8 ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಅತಿ ಉತ್ತಮವಾಗಿ ಬಿಟಿಎಂ ಕ್ಷೇತ್ರದಲ್ಲಿ ಒಂದು ಮಾದರಿ ಶಿಕ್ಷಣದ ಒಂದು ದೊಡ್ಡ ಸಂಸ್ಥೆ ಅನ್ನೋ ರೀತಿಯಲ್ಲಿ ಇವತ್ತು ರೂಪ ಮಾಡಿದಂತ ನನ್ನ ಸಹೋದ್ಯೋಗಿಗಳಂತ ರಾಮಲಿಂಗಾರೆಡ್ಡಿ ಅವರೇ, ಪ್ರಾಥಮಿಕ ಶಿಕ್ಷಣ ಮಂತ್ರಿಗಳಂತ ಸಹೋದ್ಯೋಗಿಗಳಂತ ಮಧು ಬಂಗಾರಪ್ಪನವರೇ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯ ಸದಸ್ಯರಾದಂತ ರಾಮಾಜಿಗೌಡ್ರೆ, ಪ್ರಿನ್ಸಿಪಲ್ ಸೆಕ್ರೆಟರಿಗಳಂತ ಲಕ್ಷ್ಮೀ ಮಹೇಶ್ ಅವರೇ, ತಿರೋಮ್ ಚಂದರ್ ಅವರೇ, ನಮ್ಮ ಕಮಿಷನರ್ ಅವರು, ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ, ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳೇ, ಶಿಕ್ಷಕರೇ, ನನ್ನ ಪುಟಾಣಿ ಮಕ್ಕಳೇ, ಇವತ್ತು ಬಹಳ ಸಂಭ್ರಮದಿಂದ ಇಷ್ಟು ದಿನ ಮಕ್ಕಳು ರಜದಲ್ಲಿ ಆಟ ಆಡ್ತಾ ಇದ್ರಿ, ನಲಿತಾ ಇದ್ರಿ. ಈಗ ನಲಿಬಿಟ್ಟು ಕಲೀರಿ ಅಂತ ನಾವು ನಿಮ್ಮನ್ನೆಲ್ಲ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. 2024ಕ್ಕೆ ಹೊಸ ವರ್ಷಕ್ಕೆ ಶಿಕ್ಷಣದಲ್ಲಿ ಸರ್ಕಾರ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮೊದಲು ನಾನು ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಿಯರು ನಮ್ಮ ಸರ್ಕಾರದ ಶಾಲೆ ಬಗ್ಗೆ ನಂಬಿಕೆಯನ್ನು ಇಟ್ಟು ಓದಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮೊದಲು ನಾನು ನಿಮ್ಮೆಲ್ಲರೂ ಕೂಡ ಅಭಿನಂದಿಸ್ತೇನೆ, ಶುಭವನ್ನ ಹಾರೈಸ್ತಾ ಇದ್ದೀನಿ. ಹೋದ ವರ್ಷ ಬಾಗಲಕೋಟೆಯ ಮುರಾರ್ಜಿ ಶಾಲೆಯಲ್ಲಿ ಅಂಕಿತಾ ಎನ್ನುವ ಹೆಣ್ಣುಮಗಳು ಮೊದಲನೇ ರ್ಯಾಂಕ್ ಪಡೆದಿತ್ತು. ಇವತ್ತು ಕೂಡ ಅನೇಕ ಶಾಲೆಗಳಲ್ಲಿ ನಾವು ಬೆಳಗಾವಿ ಬೈಲಹೊಂಗಲ ದೇವಲಾಪುರ ಸರ್ಕಾರಿ ಶಾಲೆಯಲ್ಲಿ ರೂಪಾ ಪಾಟೀಲ್ ಎನ್ನುವ ಹೆಣ್ಣುಮಗಳು ಕೂಡ ಪಡೆದಿದ್ದಾರೆ. ಈಗೂ ಕೂಡ ಬಹಳ ಜನ ಮಕ್ಕಳಿಗೆ ನಾವು ಯಾರು 625ಕ್ಕೆ 25 ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಸರ್ಕಾರ ಅಭಿನಂದಿಸಿದೆ. ಜೊತೆಯಲ್ಲಿ ಆ ಪೋಷಕರಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಅವ್ರನ್ನ ತಯಾರು ಮಾಡಿದಂಥವರೆಲ್ಲರೂ ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ಮಧು ಬಂಗಾರಪ್ಪನವರು ಮತ್ತು ಸರ್ಕಾರ ನಮ್ಮ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅಭಿನಂದನೆ ಸಂದೇಶವನ್ನ ನಾವೆಲ್ಲ ಕಳಿಸ್ತಾ ಇದ್ದೇವೆ. ನಾನು ಹೆಚ್ಚಿಗೆಯಲ್ಲಿ ಹೇಳೋದೇನಿಲ್ಲ. ಇಲ್ಲಿ ತಾವೆಲ್ಲ ವಿದ್ಯಾವಂತರಿದ್ದೀರಿ. ಮುಂದಕ್ಕೆ ನಮ್ಮ ದೇಶದ ಭವಿಷ್ಯ. ಬೀಜ ಬಿತ್ತಿದ್ರೆ ಬೆಳೆ ಬೆಳೀತಿದೆ, ಜ್ಞಾನ ಬಿತ್ತಿದ್ರೆ ಉತ್ತಮವಾದಂತಹ ಪ್ರಜೆಗಳಾಗ್ತೀರಿ. ಸೊ ಇವತ್ತು ನಿಮ್ಮನ್ನೆಲ್ಲ ನಮ್ಮ ಆಸ್ತಿ ಅಂತೇಳಿ ಸರ್ಕಾರ ಅತಿ ಹೆಚ್ಚು ನಿಮಗೆ ಸಹಕಾರ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ.